ಬಾಳಿರಣ್ಣ ಸುಲಿಗೆ ಮಾಡಿರಣ್ಣ ಮತ್ತು ಅದೇ ಹೇಳಿದ್ರಿ ಅಲ್ವಾ. ವಾಸ್ತವ ಸತ್ಯ ಇವತ್ತಿನ ಪ್ರಪಂಚದಲ್ಲಿ ಈ ಆಡ್ಯರು ಜನನಾಯಕ ಅಂತ ಹೇಳಿಸ್ಕೊಂಡವರೆಲ್ಲ ಹಾಗೆ. ಅವರು ತುಳಿತಾರೆ, ತುಳಿದದ್ದು ಗೊತ್ತಾಗುವುದಿಲ್ಲ. ಸುಲಿತಾರೆ, ಸುಲಿದದ್ದು ಗೊತ್ತಾಗುವುದಿಲ್ಲ. ಈ ಸಾಮಾನ್ಯ ಜನಗಳಿಗೆ ಅದು ತಲೆಗೆ ಹೋಗುವುದಿಲ್ಲ. ಹಾಗೆ ಮಾಡಬೇಕು, ಮಾಡಿದ್ದು ಗೊತ್ತಾಗಬಾರ್ದು. ಅಂಥವನೇ ದೊಡ್ಡ ಆಗುವುದು, ಬಿಟ್ಟರೆ ಬೇರೆ ಅಂಥದ್ದು ಇಲ್ಲ. ಈಗ ನಿಮ್ಮ ಹತ್ರ ಕೇಳ್ತೇನೆ, ಸತ್ಯ ಹೇಳಬೇಕು ಅಂತ ಹೇಳಿದ್ರು. ಸುಮ್ಮನೆ ಕೆಲಸ ಇಲ್ಲ ನಿಮ್ಗೆ. ಒಂದು ಕಡೆಗೆ ಹಾಗೆ ಹೇಳಿದ್ರ, ಮತ್ತೊಂದು ಕಡೆಗೆ ಏನ್ ಹೇಳಿದ್ರು ಗೊತ್ತಾ? ಅಪ್ರಿಯವಾದ ಸತ್ಯ ಹೇಳಲೇಬಾರದು ಅಂದ್ರು. ಇದು ಯಾವ ನ್ಯಾಯ? ತಪ್ಪು ಮಾಡಿದವನಿಗೆ ಅವನು ತಪ್ಪು ಮಾಡಿದ್ದು ಅಂತ ಹೇಳಿದರೆ ಅವನಿಗೆ ಅಪ್ರಿಯವೇ. ಸಮಸ್ಯೆ ಅದೇ. ಕಳ್ಳನಿಗೆ ಕಳ್ಳ ಅಂತ ಹೇಳಿದ್ರೆ ಮತ್ತೆ ಅದು ಅಪ್ರಿಯವೇ. ಹೇಳಬಾರ್ದು ಅಂದ್ರೆ ನಾವು ಆತ್ಮವಂಚನೆ ಮಾಡ್ಕೊಳ್ಳೋದ? ಹಾಗಿದ್ರೆ ಧರ್ಮ ಅಂದ್ರೆ ಆ ಗೊಂದಲ ಉಂಟು. ಹಿಡ್ಕೊಳ್ಳಿಕ್ಕೂ ಇಲ್ಲ, ಬಿಡ್ಲಿಕ್ಕೂ ಇಲ್ಲ. ಈಗ ನೋಡಿ, ಹರಿಶ್ಚಂದ್ರದ ಕಥೆ ತಗೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನು ಮಾರಿದ. ಬೇಕಾ ಸತ್ಯ? ಅಲ್ಲ, ಈಗ ಹೆಂಡ್ರ ಮಕ್ಕಳನ್ನೇ ಮಾರುವ ಸ್ಥಿತಿ ಬರ್ತದೆ ಅಂದ್ರೆ ಸತ್ಯ ಬೇಕಾ? ಈಗ ನೀವಿಲ್ಲ ಬಂದು ಪಾಪ ಇಷ್ಟೊತ್ತಿಗೆ ಮನೆ ಮಠ ಎಲ್ಲ ಬಿಟ್ಟು ಇಷ್ಟು ದೂರದಲ್ಲಿ ಬಂದು ಪಾಪ ನೀವು ಬೊಬ್ಬೆ ಹಾಕುದು ಯಾಕೆ? ಬೊಬ್ಬೆ ಹಾಕುದು ಅಂದ್ರೆ ಉದಾಹರಣೆ. ಯಾಕೆ? ಸಂಸಾರ ಉಂಟು, ಅವ್ರನ್ನ ಸಾಕ್ಬೇಕು ಅನ್ನುವ ಒಂದೇ ಕಾರಣ ಅಲ್ವಾ? ಅದರ ಅರ್ಥ ನಿಮಗೇನು ಗೊತ್ತಿ ಇಲ್ವಾ? ಮನೇಲಿ ಬಿದ್ದ ಅಡಿಕೆ ಹೆಕ್ಲಿಕ್ಕೆ ಜನ ಇಲ್ಲ. ಅಲ್ಲಿದ್ರೆ ಪಾಪ ಅಡಿಕೆ ನೀವೇ ಹೆಕ್ಬೇಕಲ್ಲ. ಈಗ ಅಡಿಕೆ ಇಲ್ಲಿ ಹೋದ್ರು ನೀರು ಹಾಕ್ಬೇಕಾ ಬೇಡವಾ? ಒಂದಲ್ಲ ಒಂದು ಕೆಲಸ ಉಂಟು. ರಗಳೆ ಬೇಡ. ಯಾರು ಬೆಳಿಗ್ಗೆ ಹೋಗಿ ಸೊಳ್ಳೆ ಕಚ್ಚಿಸ್ಕೊಂಬೋದು ಅಂತ ನೀವು ಬರೀ ಬಂದಿದ್ದೀರಿ ಅಂದ್ರೆ ಇದು ಒಂದು ಗೌರವದ ಉದ್ಯೋಗ, ಪ್ರಶ್ನೆ ಬೇರೆ. ಈಗ ಇಷ್ಟೆಲ್ಲ ಮಾತಾಡ್ತಿದ್ನಲ್ಲ ನಾನು, ಏನ್ ದೇಶೋದ್ಧಾರಕ್ಕೆ ಬಂದದ್ದೆ ನಾನು? ನಮ್ದೋದೇ ರಗಳೆ. ಸಂಸಾರ ಹೆಂಡ್ರ ಮಕ್ಕಳು ಸಾಕ್ಬೇಕು ಅಂತಲೇ ಈ ಬದಿಗೆ ಬಂದದ್ದು ಬಿಟ್ರೆ ಮತ್ ನಾವು ಲೋಕ ಕಲ್ಯಾಣಕ್ಕ, ಕಲಾ ಸೇವೆ ಅಥವಾ ಮತ್ತೊಂದಕ್ಕ ಬಂದದ್ದಲ್ಲ ಯಥಾರ್ಥಕ್ಕೆ. ಹಾಗಂತ ಆಗ ಬಂದು ನಾವು ಒಂದು ಸತ್ಯ ಹೇಳಿ ಹೆಂಡ್ರ ಮಕ್ಕಳು ಮಾರೋ ಸ್ಥಿತಿ ಬಂದು ನಮ್ಗೆ ಸತ್ಯ ಬೇಕಾ ಎನ್ನುವುದು ಪ್ರಶ್ನೆ. ಧರ್ಮರಾಜ ಧರ್ಮ ಅಂತ ಹೇಳ್ಕೊಂಡ ಪಾಪ ಧರ್ಮಕ್ಕೂ ವನ ಸುತ್ತಿದ್ದೆ ಬಿಟ್ರೆ ಅಂತದ್ದು ಇಲ್ಲ. ಅವರು ಗೋಳಿ ಯಾರಿಗೂ ಬೇಡ ಧರ್ಮರಾಜ್ಯ. ಅದೇ ಕೌರವ ನೋಡಿ, ಅವನು ಏನು ಕಡಿಮೆ, ಸುಖದಲ್ಲೇ ಇದ್ದ ಪ್ರಾರಂಭದಿಂದ ಕೊನೆವರೆಗೂ. ಕೊನೆಗೆ ಸತ್ತ, ಅದು ಪ್ರಶ್ನೆ ಬೇರೆ. ಎಲ್ಲ ಹುಟ್ಟಿದವರು ಸಾಯುವುದೇ. ಇದ್ದಾಗ ಹೇಗಿದ್ದ ಎನ್ನುವುದು ಮುಖ್ಯ. ಅದೇ ಲೆಕ್ಕ ಹಾಕ್ತೀರಂತಾದ್ರೆ ರಾಮ ರಾವಣರು ತಗೊಳ್ಳಿ. ರಾಮ ದೇವರು ಅಂತ ಹೇಳುವುದು ಪಾಪ ನಾವು ಕೊಂಡಾಡದ್ದುಂಟು. ಆದ್ರೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿದ್ರೆ ಕಾಡಿಗೆ ಹೋದದ್ದಲ್ಲದೆ ಒಂದು ಹೆಂಡತಿ ಇಟ್ಕೊಳ್ಳುವ ಇಲ್ಲ. ರಾವಣ ಅವಳನ್ನು ಕದ್ಕೊಂಡೋದ. ಅದೇ ರಾವಣ ನೋಡಿ, ಯಾರ್ಯಾರು ಹೆಂಡ್ರೆಲ್ಲ ತಂದು ಇಟ್ಕೊಂಡಿದ್ದ. ಇದು ಹಾಗಂತ ರಾವಣ ಸತ್ತಿದ್ದಾನೆ. ರಾಮ ಹೋದದಕ್ಕೇನಂದ್ರು ನಿರ್ಯಾಣ. ಒಂದು ಒಳ್ಳೆ ಶಬ್ದವನ್ನು ಕೊಟ್ಟಿದ್ರು ಬಿಟ್ರೆ ರಾವಣ ಸತ್ತ, ರಾಮನ ನಿರ್ಯಾಣ ಹಾಗೆ ಹೇಳಿದ್ರು. ಆದ್ರೆ ಇಬ್ಬರು ಈ ಲೋಕದ ವ್ಯಾಪಾರ ಮುಗಿಸಿ ಮತ್ತೊಂದು ಕಡೆ ಹೋದದ್ದೇ ಬಿಟ್ಟರೆ ಇದ್ದದ್ದಲ್ಲ. ಆದ್ರೆ ರಾವಣ ಇದ್ದಷ್ಟು ಕಾಲ ಸುಖಪಟ್ಟ. ಹಾಗಂತ ರಾವಣರು ಹೋಲಿಕೆ ಮಾಡುವುದಿದ್ರೆ ರಾಮನ ಪ್ರತಿಷ್ಠೆ ಮಾಡಿದ್ದಾರೆ. ಹೌದೌದು, ಪೂಜೆ ಮಾಡ್ತಾರೆ. ಪೂಜೆ ಮಾಡುದು ಯಾರು? ಅಪ್ಪ ಪುರುಷೊತ್ತಿದ್ದವರು. ನೀವಲ್ಲ ರಾಮನ ಪೂಜೆ ಮಾಡ್ತಿಲ್ಲ, ನೀವು ಹೇಳ್ಕೊಂಡು ಈ ಬದಿ ಬಂದಿದ್ರಿ ಸಂಪಾದನೆಗೆ. ಪೂಜೆ ಮಾಡೋರು ಮಾಡ್ತಾರೆ. ಅವತ್ತೆಂತೂ ಮಾಡಿದ್ದೇವೆ. ಅಲ್ಲ, ಅವತ್ತು ಒಂದ್ ದಿವಸ ಮಟ್ಟಿಗೆ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ರಿ. ಒಂದ್ ದಿವಸ ಮಟ್ಟಿಗೆ ಮಾಡಿದ್ರಿ. ಹಾಗಿದ್ರೆ ರಾವಣ ಪೂಜೆ ಮಾಡುವವರಿಲ್ವಾ? ಲಂಕೆಯಲ್ಲಿ ಇವತ್ತು ರಾವಣ ಪೂಜೆ ಮಾಡುದು. ಅಂದ್ರೆ ಅವರಿಗೆ ರಾವಣನೇ ದೇವರು ನೋಡಿ. ಹುಟ್ಟು ಪ್ರತಿ ಒಂದು ಪಕ್ಷವೂ ಹಾಗೆ, ಅವ್ರವ್ರ ಪಕ್ಷ ಅವ್ರವ್ರಿಗೆ ದೇವರೇ. ಎಲ್ಲ ಕೋಳಿ ಒಳಗೆ ಕೆದರುವುದು ಬಿಟ್ಟು ಇದು ಗುಟ್ಟು. ಆ ಪಕ್ಷದವ್ರ ಹತ್ರ ಕೇಳಿದ್ರೆ ಈ ಪಕ್ಷದವ್ರು ತೆಗ್ದಾಕ್ತಾವ ಅಂದ್ರು, ಇವನ ಹತ್ರ ಕೇಳಿದ್ರೆ ಅವನು ತೆಗ್ದಾಕ್ತಾವ ಅಂದ್ರು. ಎಲ್ಲ ತೆಗ್ದಾಕ್ತವ್ರೆ, ಅದು ಕತೆ ಬೇರೆ. ಆದ್ರೆ ಹೇಳ್ಕೊಳ್ಳುದು ಹಾಗೆ. ಇವತ್ತು ನ್ಯಾಯ
ಇದನ್ನೂ ನಾನು ನಿಷ್ಠುರವಾಗಿ ಹೇಳ್ತೇನೆ ಅಂದ್ರೆ ನಾನು ಹಾಳೆ ಮತ್ತೆ ನೀವು ಹೇಳ್ದಾಗೆ 4 ಜನಕ್ಕೆ ನಾನೇ ಆಗದೆ ಹೋದವ. ಸತ್ಯ ಹೇಳಿದ್ರು ಕಷ್ಟ ಉಂಟು ಇವತ್ತು. ಆದ್ರೆ ಇಷ್ಟು ಮಾತಾಡುವ ನಾನೇ ಯಾರಂತ ಗೊತ್ತಾಯ್ತಾ? ತಿಮ್ಮ. ಇದು ಬಾರ್ಕೂರು ಸಂಸ್ಥಾನ. ಇಲ್ಲಿಯ ಮಹಾರಾಜರು ವೀರಪಾಂಡ್ಯರು ನಿಮಗೂ ಗೊತ್ತು. ನಾನು ಮಹಾರಾಜರಿಗೆ ಬೇಕಾದವ. ನಮ್ ಬಜ್ಜೆ ಆದದ್ದೇ ಅಲ್ಲಿ. ನೀವು ಸುಮ್ಮನಿರಿ. ಯಜಮಾನ್ರಿಗೆ ಹತ್ರ ಆದ್ರೆ ಮಗ ಹೋದ್ನೇ ಅವ. ನಿಮ್ಗೆ ವಿಷಯ ಗೊತ್ತಿಲ್ಲ. ಯಾವ ಕೆಲಸಕ್ಕೆ ಅಷ್ಟೊತ್ತಿಗೆ ಜನ ಇಲ್ಲದೆ ಹೋದ್ರು ಯಜಮಾನ್ರು ಹೇಳುವುದು ಏನು ಗೊತ್ತಾ? ನೀನಲ್ವಾ ನಮ್ಮವ, ಅರೆ ಸುಧಾರಿಸು ನೀನು ಅಂದ್ರು. ಅಂದ್ರಲ್ಲಿ ಪೆಟ್ಟಿಗೆ ಹೊರವಿಲ್ಲದೆ ಹೋದ್ರು ನಾವೇ ಹೊತ್ಕೊಂಡು ಹೋಗ್ಬೇಕು. ಈ ಗೋಳು ಯಜಮಾನ್ರಿಗೆ ಹತ್ರ ಆಗು ಗೋಳು ಯಾರಿಗೂ ಬೇಡ. ಆದ್ರೂ ಒಂದು ನಮ್ಮ ಮಹಾರಾಜರು ನಮ್ಮ ನಂಬಿ ನಮಗೆ ಉದ್ಯೋಗ ಕೊಟ್ಟಿದ್ದಾರೆ. ಹಾಗಂತ ಹೇಳಲಿಕ್ಕೆ ಕೊಟ್ಟರು ನನಗೆ ಇಲ್ಲಿ ಯಾವುದೇ ಒಂದು ಸ್ಥಾನಮಾನ ಇಲ್ಲ. ಈಗ ನಿಮಗಾದ್ರೂ ಭಾಗವತ್ನ ಮೊದ್ಲೆಗಾರ ನಿಮ್ದು ಒಳಗೊಂದು ಸ್ಥಾನ ಉಂಟು, ನಮ್ದು ಇಂಥದ್ದು ಅಂತಿಲ್ಲ. ಯಾವ್ದಿಲ್ವಾ? ನೀನ್ ಹೋಗು, ನಿಮ್ಮಲ್ಲಿ ವಿಶ್ವಾಸ ಉಂಟು ಅಂದ್ರು ನನ್ನನ್ನೇ ಕಳಿಸುದು. ಈಗ ಸಮಸ್ಯೆ ಏನು ಗೊತ್ತಾ? ಎಲ್ಲ ಕಡೆ ಬರಗಾಲ ಬಂದಿದೆ, ಮಹಾರಾಜರು ತೆರಿಗೆ ಹೆಚ್ಚು ಮಾಡಿದ್ದಾರೆ. ಈಗ ಸರಿ ಇದ್ರೆ ಕೊಡುವುದು ಕಷ್ಟ. ಈಗಿನ ಜನ ತೆರಿಗೆ ಮೋಸ ಮಾಡುವವರು ಎಷ್ಟೇನೇ ಇಲ್ಲ. ಅಯ್ಯೋ ನಾ ಬಡತನದ ರೇಖೆಯಿಂದ ಕೆಳಗಿದ್ದೆ. ಆ ಸುಡುಗಡ ಬಡತನದ ರೇಖೆ ಕೆಳಗಿದ್ದು ಎಂಥದ್ದು ಲೆಕ್ಕವೇ ಸಿಗಲಿಲ್ಲ. ಹೌದು, ಒಂದು ಮನೆಯಲ್ಲಿ 4 ಜನ ಕೆಲ್ಸಕ್ಕೆ ಹೋದ ಅಂದ್ರೆ ಮತ್ತೆ ಬಡತನದ ರೇಖೆ ಮೇಲೆ ಬಿಟ್ರೆ ಅವ್ನು ಕೆಳಗಲ್ಲ ನ್ಯಾಯವಾಗಿ. ಆದ್ರೆ ಇವತ್ತಿನ ಕಾಲದಲ್ಲಿ ಅದು ಹುಟ್ಟು ಇವತ್ತು ಲೆಕ್ಕಕ್ಕೆ ಹೋಗ್ಲಿ. ತೆರಿಗೆ ನಾವೇನಾದ್ರೂ ಹೇಳಲಿಕ್ಕೆ ಹೋದ್ರೆ ಪಾಪ ಅಲ್ಲೂ ವಂಚನೆ. ಆದ್ರಿಂದ ನಾವು ಜಾಗ್ರತೆ ಮಾಡ್ಬೇಕು. ಮಹಾರಾಜರು ಹೇಳಿದ್ದಾರೆ ತೆರಿಗೆ ಹೆಚ್ಚು ಮಾಡಿದ್ದಾರೆ ಅಂತ ನಾವು ಮನೆ ಬಾಗಿಲು ಹೋಗ್ತೇವೆ ಅಂತ ಇಟ್ಕೊಳ್ಳಿ. ತೆರಿಗೆ ಹೆಚ್ಚು ಮಾಡಿದ್ದು ಆ ಮಹಾರಾಜರಾದ್ರು ಈಗ ಮನೆ ಬಾಗಿಲಿಗೆ ಹೋದ್ರೆ ಹೆಂಗಸರ ಮಕ್ಕಳು ಶಾಪ ಹಾಕುದು ನಮ್ಗೆ. ಅದ್ ನಮ್ ಪ್ರಾರಬ್ಧ ಅಲ್ಲ. ನಾವು ಸುಲಭದಲ್ಲಿ ಸಿಕ್ಕುದು ನಾವಲ್ವಾ? ನಮಗೆ ಬೈಯುವುದು ಬಿಟ್ಟರೆ ಮತ್ತೆ ಮಹಾರಾಜರಿಗೆ ಬೈಯುವುದಿಲ್ಲ, ಇದು ಗುಟ್ಟು. ಹಾಗಾಗಿ ನಮ್ಮ ಜಾಗ್ರತೆ ನಾವು ಮಾಡಬೇಕು. ಒಬ್ಬನೇ ಹೋಗುದಲ್ಲ. ನಮ್ದೊಂದು ಹುಡುಗಿದ್ನಪ್ಪ